ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ನೀವು ಬಿಟ್ಬಿಡಬೇಕಾಗುತ್ತೆ. ಅಂದರೆ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಅವರ ಕರೆಂಟ್ ಫೀಲಿಂಗ್ಸ್ ಏನು, ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಫ್ಯೂಚರ್ನಲ್ಲಿ ರಿಲೇಷನ್ಶಿಪ್, ಕೆರಿಯರ್, ಫೈನಾನ್ಸ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ನೋಡುವ ಪ್ರಯತ್ನ ಪಡೋಣ. ಮೊದಲಿಗೆ ನಿಮ್ಮ ಎನರ್ಜಿ ಅನ್ನೋದು ತುಂಬ ಕಾಮ್ ಆಗಿ ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ನೀವೀಗ ಪೀಸ್ ಆಫ್ ಮೈಂಡ್ನಲ್ಲಿದ್ದೀರಾ. ನಿಮ್ಮ ಹ್ಯಾಪಿನೆಸ್, ನಿಮ್ಮ ಫ್ಯೂಚರ್ ಇದೆಲ್ಲದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಒಂದೇ ಜಾಗದಲ್ಲಿ, ಒಂದೇ ಸಿಚುವೇಷನ್ನಲ್ಲಿ ಸ್ಟಕ್ ಆಗಿರೋದು ನಿಮಗೆ ಇಷ್ಟ ಇಲ್ಲ. ಆ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ಈಗ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಅಲ್ಲ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನಿಮ್ಮ ಲೈಫ್, ನಿಮ್ಮ ಗ್ರೋತ್, ನಿಮ್ಮ ಫ್ಯೂಚರ್ ಅದನ್ನು ಥಿಂಕ್ ಮಾಡ್ತಾ ಇದ್ದೀರಾ, ಈಕ್ವಲಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಯಾವ ರೀತಿ ಹೇಳಬೇಕು ಅಂದರೆ ತುಂಬ ನಿಮ್ಮ ಬಗ್ಗೆ ಕೂಡ ನೀವು ಥಿಂಕ್ ಮಾಡೋದಕ್ಕೆ ಈಗ ಶುರು ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಮುಂದೆ ಏನು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಇಲ್ಲಿ ನೀವು ತುಂಬ ಲಾಂಗ್ ಟೈಮಿಂದ ತುಂಬ ಸ್ಟ್ರಗಲ್ ಮಾಡಿದ್ದೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಅದು ರಿಲೇಷನ್ಶಿಪ್ ಆಗಿರಬಹುದು, ಫ್ಯಾಮಿಲಿ ಇಶ್ಯೂ ಆಗಿರಬಹುದು, ಕೆರಿಯರ್ ಪ್ರೆಷರ್ ಆಗಿರಬಹುದು. ತುಂಬ ಬರ್ಡನ್ ಹೊತ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ. ಆದರೆ ಈಗ ನಿಮ್ಮ ಮನಸ್ಸು ಹೇಳ್ತಾ ಇದೆ, ಸಾಕು, ಈಗ ನಾನು ನನ್ನನ್ನು ನೋಡ್ಕೋಬೇಕು, ನನ್ನ ಫ್ಯೂಚರ್ ಬಗ್ಗೆ ನೋಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಲವ್ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಾಗದೇ ಇರೋ ರೀತಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಿರ್ಬಹುದು. ನಿಮ್ಮ ಡ್ರೆಸ್ ಸೆನ್ಸ್ ಚೇಂಜ್ ಆಗಿರಬಹುದು, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಆಗಿರಬಹುದು, ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ತಾ ಇರಬಹುದು. ಅಂದರೆ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮಗೆ ಟೈಮ್ ಕೊಟ್ಕೊಳ್ತಾ ಇದ್ದೀರಾ. ಆ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಮುಂದೆ ಫ್ಯೂಚರ್ನಲ್ಲಿ ನಿಮ್ಮ ಲೈಫ್ಗೆ ರಿವಾರ್ಡ್ಸ್ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದು ಫೈನಾನ್ಷಿಯಲಿ ಆಪರ್ಚುನಿಟಿ ಆಗಿರ್ಬೋದು, ನ್ಯೂ ಚಾನ್ಸ್ ಆಗಿರ್ಬೋದು, ಅದು ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ನೀವು ಸಣ್ಣ ಪುಟ್ಟ ಕೆಲಸನೇ ಮಾಡ್ತಾ ಇರ್ಬೋದು. ಫ್ರೆಶ್ ಸ್ಟಾರ್ಟ್ ಅನ್ನೋದು ಕಾಣಿಸ್ತಾ ಇದೆ ನಿಮ್ಮ ಲೈಫ್ನಲ್ಲಿ. ಇನ್ನೊಂದು ಕ್ಲಿಯರ್ ಎನರ್ಜಿ ಏನಂದರೆ ನೀವೀಗ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬಯಸ್ತಾ ಇದ್ದೀರಾ. ಅಂದರೆ ನೀವು ಎಷ್ಟು ಕೇರ್ ಕೊಡ್ತೀರಾ ಓಕೆ, ಆದರೆ ರಿಟರ್ನ್ ಕೇರ್, ರೆಸ್ಪೆಕ್ಟ್ ಕೂಡ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ. ಅಂದರೆ ನೀವು ಫ್ಯಾಮಿಲಿಗಾಗಿರಬಹುದು, ರಿಲೇಟಿವ್ಸ್ಗಾಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಗಾಗಿರ್ಬೋದು, ನೀವು ಎಷ್ಟು ಕೇರ್ ಕೊಡ್ತಾ ಇದ್ದೀರೋ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರೋ ಅದು ಮತ್ತೆ ಕಮ್ ಬ್ಯಾಕ್ ನಿಮಗೆ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ರಿಟರ್ನ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಯಾರು ಜೆನ್ಯೂನ್ ಆಗಿ ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾರೋ, ಯಾರು ನಿಮ್ಮ ಒಳ್ಳೆಯದನ್ನು ಬಯಸ್ತಾರೋ ಅವರ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ. ನಿಮಗೆ ಯಾವುದೇ ರೀತಿಯಿಂದಲೂ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಈಗ. ಅಂದರೆ ಪೀಸ್ ಆಗಿರಬೇಕು, ಕಾಮ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಚೀಟಿಂಗ್, ಬ್ಯಾಕ್ ಬೈಟಿಂಗ್, ಮ್ಯಾನಿಪುಲೇಷನ್ ಇವೆಲ್ಲ ನಿಮ್ಮ ಲೈಫ್ನಲ್ಲಿ ಇನ್ನು ಬೇಡ, ಆ ರೀತಿ ಕ್ಲಿಯರ್ ಡಿಸಿಷನ್ ತಗೊಂಡಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರಿಗೆ ಇಲ್ಲಿ ನ್ಯೂ ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇರಬಹುದು. ಆದರೆ ಆ ಕನೆಕ್ಷನಲ್ಲಿ ನೀವು ಅಷ್ಟು ಮೆಚ್ಯೂರ್ ಅಂತ ಅನ್ನಿಸ್ತಾ ಇಲ್ಲ, ನಿಮಗೆ ಮೆಚ್ಯೂರ್ ಫೀಲಿಂಗ್ ಅನ್ನೋದು ಬರ್ತಾ ಇಲ್ಲ, ತುಂಬ ಡೆಪ್ತ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಕಾಣಿಸ್ತಾ ಇದೆ. ಎಮೋಷ್ನಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಪಾಸ್ಟ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ಮ್ಯಾನಿಪುಲೇಟ್ ಮಾಡಿರ್ಬೋದು, ಎಮೋಷ್ನಲಿ ಯೂಸ್ ಮಾಡಿರಬಹುದು. ಅಂದರೆ ಗುಡ್ ಥಿಂಗ್ ಏನಂದರೆ ನಿಮಗೆ ಈಗ ಕಂಪ್ಲೀಟ್ ಕ್ಲಾರಿಟಿ ಇದೆ. ನೀವು ಏನು ಅಂದ್ಕೊಳ್ತೀರಾ ಅಂದರೆ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಇರಲಿ, ಅದು ಗಿವ್ ಆ್ಯಂಡ್ ಟೇಕ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಅಂತ ಅಂದ್ಕೊಳ್ತೀರಾ. ಅಂದರೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ, ಎಷ್ಟು ವ್ಯಾಲ್ಯೂ ಮಾಡ್ತೀರೋ, ಎಷ್ಟು ಪ್ರೀತಿ ತೋರಿಸ್ತೀರೋ ಅದು ನಿಮಗೆ ಮತ್ತೆ ರಿಟರ್ನ್ ಸಿಗಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಯಾವ ರಿಲೇಷನ್ಶಿಪ್ಪಲ್ಲಿ ನೀವು ಹ್ಯಾಪಿ ಆಗ್ತೀರೋ, ಯಾವ ಬಾಂಡ್ ನಿಮಗೆ ಸೂಟ್ ಆಗುತ್ತೋ, ಯಾವುದು ನಿಮಗೆ ಕನೆಕ್ಟ್ ಆಗುತ್ತೋ ಅಂತಹ ರಿಲೇಷನ್ಶಿಪ್ಪನ್ನು ನೀವು ವಿಶ್ ಮಾಡ್ತಾ ಇದ್ದೀರಾ, ಬಯಸ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯಾವ ರಿಲೇಷನ್ಶಿಪ್ಪಿಂದ ನೀವು ಹ್ಯಾಪಿ ಆಗಿರ್ತೀವೋ, ನಿಮಗೆ ಜೆನ್ಯೂನ್ ಪೀಪಲ್ ಮಾತ್ರ ನಿಮ್ಮ ಲೈಫ್ನಲ್ಲಿ ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ. ಆ ರೀತಿ ಎನರ್ಜಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಇಲ್ಲಿ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಲೈಫ್ಗೆ ಪಾಸ್ಟ್ನ ವ್ಯಕ್ತಿ ರಿಟರ್ನ್ ಆಗುವ ಎನರ್ಜಿ ಇದೆ, ಅಥವಾ ನೀವು ಯಾವ ವ್ಯಕ್ತಿಯನ್ನು ತುಂಬ ಇಷ್ಟಪಡ್ತೀರೋ, ಯಾವ ವ್ಯಕ್ತಿಯನ್ನು ತುಂಬ ಲೈಕ್ ಮಾಡ್ತೀರೋ ಅವರು ನಿಮ್ಮ ಲೈಫ್ಗೆ ಮತ್ತೆ ಬರುವ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ಯಾವುದೇ ಸಿಚುವೇಶನ್ ಇರಬಹುದು, ಗ್ಯಾಪ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಬಟ್ ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಬರ್ತಾ ಇದ್ದಾರೆ. ಆ ವ್ಯಕ್ತಿ ಆ ರೀತಿ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಲೈಫ್ಗೆ ಬರಬೇಕು ಅಂತ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಲಾಂಗ್ ಟೈಮಿಂದ ಗೊತ್ತಿರಬಹುದು. ಸೀಕ್ರೆಟ್ಲಿ ಈ ಪರ್ಸನ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇವರ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ಯಾವುದೋ ಒಂದು ಕಾರಣದಿಂದ ನಿಮ್ಮಿಂದ ದೂರ ಆಗಿರಬಹುದು. ಬಟ್ ಇವ್ರಿಗೆ ರಿಜೆಕ್ಷನ್ ಫಿಯರ್ ಅನ್ನೋದು ಇದೆ. ಈಗ ಅಪ್ರೋಚ್ ಮಾಡಿದ್ರೆ ರಿಜೆಕ್ಟ್ ಮಾಡ್ತೀರಾ ಅಂತ ಇವರಿಗೆ ಭಯ ಆಗ್ತಾ ಇದೆ. ಅಂದರೆ ಇವರನ್ನು ನೀವು ಕ್ಷಮಿಸೋದಿಲ್ಲ, ಇವ್ರಿಗೆ ಜಸ್ಟಿಸ್ ಸಿಗದೆ ಇರಬಹುದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವು ಕೂಡ ಈ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಿರಬಹುದು. ಅಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರಬೇಕು ಅಂತ ನೀವು ಕೂಡ ವಿಶ್ ಮಾಡಿರಬಹುದು. ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫೈಟ್, ಸೆಪ್ರೇಷನ್ ಇವೆಲ್ಲ ಪಾಸ್ಟ್ನಲ್ಲಿ ನಡೆದಿರಬಹುದು. ಬಟ್ ನಿಮಗೂ ಕೂಡ ಫೀಲಿಂಗ್ ತುಂಬ ಜಾಸ್ತಿ ಇದೆ ಈ ಪರ್ಸನ್ ಮೇಲೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅದೇ ರೀತಿ ಈ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಬಟ್ ಯಾವುದೋ ಒಂದು ರೀಸನ್ನಿಂದ, ಯಾವುದೋ ಒಂದು ಕಾರಣದಿಂದ ದೂರ ಆಗಿರುವ ಚಾನ್ಸಸ್ ಇದೆ, ಅಥವಾ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು. ಈ ಪರ್ಸನ್ ಫೀಲಿಂಗ್ಸ್ ತುಂಬ ಡೀಪ್ ಆಗಿ ಕಾಣಿಸ್ತಾ ಇದೆ. ದೇ ಆರ್ ಹೈಲಿ ಅಟ್ರಾಕ್ಟೆಡ್ ಟು ಯು, ಎಮೋಷ್ನಲಿ ಅಟ್ಯಾಚ್ಡ್, ಮಿಸ್ ಯು ಎ ಲಾಟ್. ಅಂದರೆ ಇವರು ನಿಮ್ಮ ಬಗ್ಗೆ ತುಂಬ ಫೀಲ್ ಇಟ್ಕೊಂಡಿದ್ದಾರೆ. ಇವ್ರು ಅಂದ್ಕೊಳ್ತಾರೆ ನೀವು ವೆರಿ ಪ್ಯೂರ್ ಸೋಲ್, ಮದರ್ಲಿ ನೇಚರ್, ಕೇರಿಂಗ್, ಎಮೋಷ್ನಲಿ ಕಂಪ್ಲೀಟ್ ಪರ್ಸನ್. ನಿಮ್ಮ ಜೊತೆ ಇರುವ ಪ್ರತಿಯೊಂದು ಕ್ಷಣ ಕೂಡ ಅವರಿಗೆ ಫೀಲ್ ಆಗುತ್ತೆ. ಬೇರೆ ಯಾರ ಜೊತೆನೂ ಆ ಫೀಲ್ ಇವ್ರಿಗೆ ಬರೋದಿಲ್ಲ ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಇವರು ಕೆರಿಯರ್ ಮತ್ತು ಫೈನಾನ್ಸ್ ಬಗ್ಗೆ ಕೂಡ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಆದರೆ ಟ್ರಸ್ಟ್ ಇಶ್ಯೂ ಪಾಸ್ಟ್ನಲ್ಲಿ ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಇಶ್ಯೂ ಅನ್ನೋದು ಬಂದಿರಬಹುದು. ಅದು ಬಾದರ್ ಮಾಡ್ತಾ ಇರ್ಬೋದು. ಈಗ ಕಾಂಟ್ಯಾಕ್ಟ್ ಗ್ಯಾಪ್ ಅನ್ನೋದು ಬಂದಿರಬಹುದು. ನೋ ಕಾಲ್, ನೋ ಮೆಸೇಜ್ ಸಿಚುವೇಶನ್ ಇರ್ಬೋದು. ಆದರೆ ಇಬ್ಬರ ನಡುವೆ ಕೂಡ ಲವ್ ಕಡಿಮೆ ಆಗಿಲ್ಲ. ಎಕ್ಸ್ಪೆಷಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಲವ್ ಅನ್ನೋದು ಕಡಿಮೆ ಆಗಿಲ್ಲ. ಸಡನ್ ಕಮ್ಯುನಿಕೇಷನ್ ಎನರ್ಜಿ ಇದೆ. ಸಡನ್ನಾಗಿ ಕಾಲ್ ಬರಬಹುದು, ಮೆಸೇಜ್ ಬರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋಣ. ಪಾಸ್ಟ್ನಲ್ಲಿ ನೀವು ಸ್ಟಕ್ ಆಗಬೇಡಿ. ನೆಗೆಟಿವ್ ಥಿಂಕಿಂಗ್ ರೆಡ್ಯೂಸ್ ಮಾಡಿ. ಯಾವುದೇ ವಿಷಯ ಇದ್ದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಚೇಂಜಸ್ಗಳು ಆಗ್ತಾ ಬರುತ್ತೆ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫೈನಾನ್ಸ್ ಆಗಿರಬಹುದು. ಎಲ್ಲದರಲ್ಲೂ ಥಿಂಕ್ ವೆಲ್, ದೆನ್ ಡಿಸೈಡ್. ಫಸ್ಟ್ ಪ್ರಿಯಾರಿಟಿ ಯು ಆ್ಯಂಡ್ ಯುವರ್ ಲೈಫ್. ರಿಲೇಷನ್ಶಿಪ್ ಅನ್ನೋದು ಬೇಕು, ಬಟ್ ನೀವು ಫಸ್ಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡಬೇಕು. ನೀವು ಚೆನ್ನಾಗಿದ್ದರೆ, ನೀವು ಪಾಸಿಟಿವ್ ಆಗಿದ್ದರೆ, ನಿಮ್ಮ ಲೈಫ್ನಲ್ಲಿ ನೀವು ಎಲ್ಲ ರೀತಿಯಿಂದಲೂ ಒಳ್ಳೆಯ ರೀತಿ ಇದ್ದರೆ ನಿಮಗೆ ರಿಲೇಷನ್ಶಿಪ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ನೀವೇ ಥಿಂಕ್ ಮಾಡ್ತಾ, ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ, ಎಲ್ಲದರಲ್ಲೂ ಕಣ್ಣೀರು ಹಾಕ್ತಾ, ಬೇಡದ ವಿಷಯಗಳನ್ನು ತಲೆಗೆ ತುಂಬಿಕೊಳ್ತಾ ಹೋದರೆ ರಿಲೇಷನ್ಶಿಪ್ ಕೂಡ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ಪ್ರಿಯಾರಿಟಿಯನ್ನು ನಿಮಗೆ ನೀವು ಕೊಡ್ತಾ ಬನ್ನಿ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಬಂದರೆ ನಿಮ್ಮ ಲೈಫ್ನಲ್ಲಿ ಬರೋದು ರಿಯಲ್ ಲವ್, ರಿಯಲ್ ಗ್ರೋತ್, ರಿಯಲ್ ಹ್ಯಾಪಿನೆಸ್. ಅದಕ್ಕೆ ನೀವು ರೆಡಿ ಆಗ್ತಾ ಇರಿ. ಅದಕ್ಕೆ ಯೂನಿವರ್ಸ್ ಕೂಡ ರೆಡಿ ಇರುತ್ತೆ. ನಿಮ್ಮ ಲೈಫ್ನಲ್ಲಿ ಏನೇ ಸಿಚುವೇಶನ್ ಇರಬಹುದು, ನೀವು ಎಷ್ಟೇ ದುಃಖ ಪಡ್ತಾ ಇರಬಹುದು, ಆ ವ್ಯಕ್ತಿಯನ್ನು ನೀವು ಎಷ್ಟೇ ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಬಟ್ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನೆಗೆಟಿವನ್ನೇ ನೀವು ಅಟ್ರ್ಯಾಕ್ಟ್ ಮಾಡೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನೀವು ಪಾಸಿಟಿವನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.